ರಾಜ್ಯದಲ್ಲಿ ಮತ್ತೆ ಮತ್ತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕಾರುಬಾರು ರಾಜಕಾರಣ ಇರೋದೇ ಹಂಗೆಲ್ವೇನ್ರಿ ಅಂತ ನೀವು ಅಂದುಕೊಂಡ್ರು ಕೂಡ ಇಲ್ಲೊಂದು ವಿಶೇಷ ಸುದ್ದಿ ಇದೆ. ಅದೇನು ಅಂತ ಹೇಳಿದ್ರೆ ಇದೇ ಆ ಸುದ್ದಿ. ತುಂಬ ಬಿ ಕೇರ್ಫುಲ್, ಸ್ಟೇ ಟ್ಯೂನ್ಡ್. ಭಾಳ ಗಮನ ಇಟ್ಟು ನೋಡಿ ಏನಾಗ್ತಾ ಇದೆ, ಯಾವ ಕಾರಣಕ್ಕೆ ನಮ್ಗೆ ಅಂದ್ಕೊಂಡ ಕೆಲಸಗಳಾಗ್ತಾ ಇಲ್ಲ ಸರ್ಕಾರದ ವತಿಯಿಂದ ಅಂತ ಹೇಳಿದ್ರೆ ದಿಸ್ ಇಸ್ ದ ರೀಸನ್. ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಜಿಲ್ಲಾ ಮಟ್ಟದಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಯಾವುದ್ರಲ್ಲಿ ಇರಬೇಕು ಅದರಲ್ಲಿಲ್ಲ, ಯಾವುದ್ರಲ್ಲಿ ಇರಬಾರ್ದು ಅದರಲ್ಲಿ ಇರ್ತಾ ಇದೆ. ಕಾಂಗ್ರೆಸ್ ನಾಯಕರ ಜೊತೆ ಬಿಜೆಪಿ ನಾಯಕರ ಒಳ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ ರಾಜಕೀಯಕ್ಕೆ ಬಿಜೆಪಿ ನಾಯಕರು ಬೇಸತ್ತಿದ್ದಾರೆ. ದಿಸ್ ಇಸ್ ದ ಪಾಯಿಂಟ್. ಬಿಎಸ್ವೈ ಕುಟುಂಬದ ವಿರುದ್ಧ ರೆಬಲ್ ಕುಮಾರ್ ಬಂಗಾರಪ್ಪ ಕೆಂಡ ಕಾರ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಅಕ್ಷರಶಃ ರೆಬಲ್ ಆಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಡಿಕೆ ಜೊತೆ ವಿಜೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲಿ ಎಲ್ಲರನ್ನೂ ಒಂದು ರೀತಿ ಹತಾಶೆ ಮಾಡಿಸಿದೆ. ರಾಜ್ಯ ಮಟ್ಟದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಬಿಜೆಪಿ ಸಂಘಟನೆ ಬಲಪಡಿಸ್ತಾ ಇಲ್ಲ. ಅದಕ್ಕೆ ಕಾರಣ ಅಡ್ಜಸ್ಟ್ಮೆಂಟು. ಯಡಿಯೂರಪ್ಪ ಪುತ್ರರಿಂದ ರಾಜ್ಯ ರಾಜಕಾರಣ ಗಬ್ಬೆದ್ದು ಹೋಗಿದೆ ಅನ್ನೋದು ಯಾರ ಮಾತಿದು? ಕುಮಾರ್ ಬಂಗಾರಪ್ಪ ಅವರ ಆಕ್ರೋಶ. ಬ್ರದರ್ ಮಧು ಬಂಗಾರಪ್ಪವು ಕೆಂಡ, ಅವರೇನು ಕೆಂಡ ಕಾರ್ತಾ ಇದ್ದಾರೆ ನೋಡಿ ಹೆಂಗಿದೆ. ರಾಜ್ಯದಲ್ಲಿ ಮತ್ತೆ ಮತ್ತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕಾರ್ಬಾರು ಜೋರಾಗಿದೆ. ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಜಿಲ್ಲಾ ಮಟ್ಟದಲ್ಲೂ ಕೂಡ, ಲೋಕಲ್ ಲೆವೆಲಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಜೋರಾಗಿದೆ. ನೋಡ್ರಿ, ಅಡ್ಜಸ್ಟ್ಮೆಂಟ್ ಯಾವುದಕ್ಕಿರಬೇಕು? ಅಡ್ಜಸ್ಟ್ಮೆಂಟ್ ಅಂದರೆ ಈಗ ಹೊಂದಾಣಿಕೆ ಅಂದರೆ ರಾಜಿ ಅಂತೀವಿ, ಹೌದಾ? ಜನರ ವಿಚಾರ ಅಂತ ಬಂದರೆ ರಾಜಿ ಮುಲಾಜು ಇರಬಾರ್ದು. ನಾನು ಆರಂಭದಲ್ಲಿ ಹೇಳ್ತೀನಿ, ರಾಜಿ ಇಲ್ಲ ಮುಲಾಜಿಲ್ಲ ಅಂತ ಹಂಗೆ ಹೇಳಬೇಕಲ್ವಾ? ಹಂಗಿರ್ಬೇಕು, ಹಂಗೆ ನಡ್ಕೊಳ್ಬೇಕು ಅಧಿಕಾರ ಅಂತ ಬಂದರೆ. ಇದೇನ್ರಿ ಇದು ಕೆಟ್ಟ ರಾಜಕಾರಣ ಅಲ್ಲ. ರಾಜಕಾರಣ ಇರೋದೇ ಕೆಟ್ಟದು. ಅವರೇ ಹೇಳ್ತಾರೆ, ರಾಜಕಾರಣಿಗಳೇ ಹೇಳ್ತಾರೆ, ಈ ಟೈಮಲ್ಲೆಲ್ಲ ನಾನು ಪಾಲಿಟಿಕ್ಸ್ ಮಾಡಲ್ಲಪ್ಪ ಅಂತ. ಅಂದರೆ ಏನರ್ಥ? ರಾಜಕಾರಣ ಇರೋದೇ ಹಾಗೆ. ಒಳೇಟು ಗಿಳೇಟೆಲ್ಲ ಕೇಳ್ತಿರಲ್ಲ ಚುನಾವಣೆ ಟೈಮಲ್ಲಿ, ಅದು ಕೂಡ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ. ಓಕೆ, ಕುಮಾರ್ ಬಂಗಾರಪ್ಪ ಅವ್ರು ಮಾತನಾಡಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. ಅಥವಾ ಇವತ್ತಿನ ದಿನಕ್ಕೆ ಯಡಿಯೂರಪ್ಪನವರು ನಾಯಕರೇ, ಜನನಾಯಕರೇ, ಬಿ ಜೆ ಪಿ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ಅಭಿವೃದ್ಧಿಯ ಸಿದ್ಧಾಂತ ಇದೆ. ಅಭಿವೃದ್ಧಿಯೇ ಮೂಲ ಮಂತ್ರ ಅಂತೇಳಿ ಮಾಡ್ಕೊಳ್ತಾರೆ. ಮತ್ತು ಎಲ್ಲ ನಿಟ್ಟಿನಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನು ನಾವು ಅನುಭವಿಸಿದ್ವಿ, ನಮ್ಮ ತಾಲೂಕಿನಲ್ಲಿ ಅನುಭವಿಸಿದ್ವಿ ಬಿ ಜೆ ಪಿ ಪಕ್ಷದ ಅವಧಿನಲ್ಲಿ. ಹಾಗಾಗಿ ನಾವು ನಾಯಕತ್ವದ ಬಗ್ಗೆ ನಾವು ಅವತ್ತಿನ ದಿನವೂ ಪ್ರಶ್ನೆ ಮಾಡಿಲ್ಲ, ಇವತ್ತಿನ ದಿನವೂ ನಾನು ಪ್ರಶ್ನೆ ಮಾಡೋದಿಲ್ಲ. ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ನಾವು ಯಾವತ್ತೂ ಕೂಡ ನಾವು ಚಕಾರ ಕೂಡ ನಿಲ್ಸಿಲ್ಲ. ಹಾಗೆ ರಾಷ್ಟ್ರದ ನಾಯಕರುಗಳ ಬಗ್ಗೆಯೂ ಕೂಡ ನಾವು ಯಾರೂ ಕೂಡ ಇದು ಮಾಡೋಕ್ಕೋಗಿಲ್ಲ. ಇವತ್ತು ಯಡಿಯೂರಪ್ಪನವರು ಮಕ್ಕಳು ನಮಗೇನೋ ಒಂದು ಇದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವ್ರಿಗೂ ಕೂಡ ಅದು ಅನ್ವಯಿಸುತ್ತೆ ಅಂತಕ್ಕಂಥ ಮಾತನ್ನು ಆಡೋಕ್ಕೋಗಲ್ಲ. ಯಡಿಯೂರಪ್ಪನವ್ರ ನಾಯಕತ್ವದ ಬಗ್ಗೆ ನಮಗೆ ಹಳ್ಳಿಯಷ್ಟು ಕೂಡ ಭಿನ್ನಾಭಿಪ್ರಾಯಗಳು ಇಲ್ಲೇ ಇಲ್ಲ. ನಾವು ಅವರ ನಾಯಕತ್ವದಲ್ಲೇ ಕರ್ನಾಟಕ ರಾಜ್ಯದ ಅನೇಕ ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವದಲ್ಲಿ ಏನು ಬಿ ಜೆ ಪಿ ಪಕ್ಷ ಹೊರಟಿದೆ ಆ ನಿಟ್ಟಿನಲ್ಲಿ ನಾವು ಕೇಂದ್ರ ಈಗ ನೀವು ನಾಯಕತ್ವದ ವಿಚಾರ ಪಕ್ಷದ ತತ್ವ ಸಿದ್ಧಾಂತಗಳು ಬದ್ಧವಾಗಿದ್ದಾರೆ. ಮತ್ತು ವಿಜೇಂದ್ರ ಅವ್ರನ್ನ ಯಾಕೆ ವಿರೋಧಿಸ್ತೀರಿ? ನನಗೆ ಅವಕಾಶ ಕೊಟ್ಟಿದ್ದಾರೆ. ಏನು ಅವಕಾಶ ಅಂದರೆ, ನೀವು ಪರ್ಮನೆಂಟ್ ಆಗಿ ಒಬ್ಬ ಅಧ್ಯಕ್ಷರು ಮಾಡೋವರೆಗೂ ನಿಮ್ಮ ಭಾವನೆಗಳನ್ನೇ ಹೇಳಿ, ಇದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಅಂತ ಹೇಳಿದೆ. ಅವ್ರಿಗೆ ನಾಳೆ ದಿನವೇ ಬೇಕಾದ್ರೆ ತೆಗೆದು ಹಾಕಿದ್ದೀವಿ, ಬೇರೆಯವ್ರು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಟ್ಟರೆ ಯಾರು ಅಧ್ಯಕ್ಷರು ಮಾಡ್ತಾರೋ ಅವ್ರಿಗೆ. ಇವತ್ತು ಅವ್ರಿಗೆ ಕೊಟ್ಟಿಲ್ಲ, ನಮ್ಮ ಅಭಿಪ್ರಾಯಗಳನ್ನ ಹೇಳೋಕ್ಕೆ ನಾವು ಬಿಟ್ಟಿಲ್ಲ. ಅವತ್ತಿನ ದಿನಕ್ಕೆ ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಪಾಲಿಟಿಕ್ಸ್. ನೋಡಿ, ಪಾಲಿಟಿಕ್ಸ್ ಇರೋದೇ ಹಾಗೆ. ಯಾವ ಪಕ್ಷದಲ್ಲಾದರೂ ಕೂಡ ಇಲ್ಲಿ ಸ್ವಪಕ್ಷದವರೇ ತಿರುಗಿ ಬೀಳ್ತಾ ಇದ್ದಾರೆ. ಹಾಗಿದೆ ಪರಿಸ್ಥಿತಿ.